ವೈಲೆನ್ಸ್‌ಗೆ ಇನ್ನೊಂದು ಹೆಸರೇ ದೇವ. ಇನ್ಮೇಲೆ ಶಿವಣ್ಣ ಮಾಸ್ ಹವಾ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಂಕರ್ ಪ್ರಿಯಾಂಕಾ ಚಿತ್ರಗಾರ್. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇವತ್ತು ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ. ಈ ವಿಡಿಯೋ ಕೂಡ ಅಫ್ಕೋರ್ಸ್ ಶಿವಣ್ಣ ಅವರ ಬಗ್ಗೆನೇ ಇರುತ್ತೆ. ಮೊದಲಿಗೆ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ತಿಕ್ ಅದ್ವೈತ ಅವರ ಸಾರಥ್ಯದಲ್ಲಿ 131ನೇ ಸಿನಿಮಾ ತಯಾರಾಗಲಿದೆ. ಇನ್ನು ಭೈರತಿ ರಣಗಲ್ ವಿಷಯಕ್ಕೆ ಬಂದ್ರೆ, ಶಿವಣ್ಣ ತಲೆ ಕೆಡಿಸ್ಕೊಂಡ್ರೆ ತಲೆಗಳೇ ಉರ್ಲೋದಂತ್ರು ಪಕ್ಕ. ಇದು ನಾನು ಹೇಳಿರೋದಲ್ಲ. ಕರ್ನಾಟಕದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವಿ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿರುವ ಭೈರತಿ ರಣಗಲ್ ಸಿನಿಮಾದ ವತಿಯಿಂದ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ವಿಶೇಷವಾಗಿ ಸಿನಿಮಾದ ಸಣ್ಣ ಡೈಲಾಗ್ ಟೀಸರ್ ಬಿಟ್ಟಿದ್ದಾರೆ. ಅದರಲ್ಲಿಯೇ ಈ ಡೈಲಾಗ್ ಇರೋದು. ಅಂಡ್ ಹಾಗೆ ಇನ್ನು ಮುಂದೆ ನೋಡ್ತಾ ಹೋದ್ರೆ ಶಿವಣ್ಣ ಅವರು ರಾಮ್ ಚರಣ್ ಅವರ ಜೊತೆ ನಟಿಸ್ತಾ ಇದ್ದಾರೆ. ಹೌದು, ರಾಮ್ ಚರಣ್ ಮತ್ತು ಬುಚ್ಚಿಬಾಬು ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ RC-15 ಚಿತ್ರದಲ್ಲಿ ಶಿವಣ್ಣ ಅವರು ರಾಮ್ ಚರಣ್ ಜೊತೆಗೆ ಒಂದು ವಿಶೇಷ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂದು ಚಿತ್ರತಂಡ ಖುದ್ದಾಗಿ ಬರ್ತ್ಡೇ ಅಂಗವಾಗಿ ಹಂಚಿಕೊಂಡಿದೆ. ಇನ್ನು ನೆಕ್ಸ್ಟ್ ಬರೋದೇ ಕೆಂಗಣ್ಣಿನ 45. ಕನ್ನಡದ ಬಹು ವಿಶೇಷವಾದ ಮತ್ತು ಬಹು ನಿರೀಕ್ಷಿತ ಚಿತ್ರ 45 ಚಿತ್ರತಂಡವು ಸಹ ಶಿವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಂಗಣ್ಣಿನ ಬರ್ತ್ಡೇ ಪೋಸ್ಟರ್ ರಿಲೀಸ್ ಮಾಡಿದೆ. ಇನ್ನು ಇದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅಭಿನಯಿಸಿದ್ದು ಮತ್ತು ಅರ್ಜುನ್ ಜನ್ಯ ಅವರ ನಿರ್ದೇಶನದ ಮೊದಲ ಚಿತ್ರವಾಗಿದೆ. ಮುಂದೆ ನೋಡ್ತಾ ಹೋದ್ರೆ ಶಿವಣ್ಣ ಕಿಂಗ್ ಅಷ್ಟೇ ಅಲ್ಲ, ಮಾಲೀಕನೂ ಹೌದು. ಶಿವರಾಜ್ ಕುಮಾರ್ ಹಾಗೂ ಡಾಲಿ ಧನಂಜಯ ಅವರ ಮುಂದಿನ ಸಿನಿಮಾ ಉತ್ತರಕಾಂಡ. ಈ ಚಿತ್ರದ ವತಿಯಿಂದಲೂ ಶಿವಣ್ಣ ಅವರ ಮಾಲೀಕ ಅನ್ನೋ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಇನ್ನು ಈ ಚಿತ್ರವನ್ನ ರತ್ನನ್ ಪ್ರಪಂಚ ಖ್ಯಾತಿಯ ರೋಹಿತ್ ಪಡಕಿ ನಿರ್ದೇಶಿಸುತ್ತಿದ್ದಾರೆ. ಇನ್ನು ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.